ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ಈ ದಿನ ನಾನು ನಿಮಗೆ ಭಗವದ್ಗೀತೆಯ ಒಂದು ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ ಮತ್ತು ಏನಕ್ಕೆ ಭಗವದ್ಗೀತೆಯನ್ನು ಓದಬೇಕು ಅಂತಲೂ ಕೂಡ ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಭಗವದ್ಗೀತೆಯನ್ನು ಬರೆದಂಥವರು ಮಹಾವೇದವ್ಯಾಸರು ಅಂತಲೇ ಹೇಳ್ಬೋದು. ಶ್ರೀ ಭಗವಾನ್ ವೇದವ್ಯಾಸ ಅಂತಲೂ ಕೂಡ ಕರಿತೀವಿ. ಇವರಿಗೆ ಈ ಒಂದು ಭಗವದ್ಗೀತೆಯ ಕೀರ್ತಿ ಸಲ್ಲುತ್ತದೆ. ಮತ್ತು ಈ ಒಂದು ಭಗವದ್ಗೀತೆಯು ಕೃಷ್ಣ ಮತ್ತು ಅರ್ಜುನನ ನಡುವೆ ನಡೆದಂಥ ಒಂದು ಸಂಭಾಷಣೆ ಅಂತಲೇ ಹೇಳ್ಬೋದು. ಈ ಪರಮಪುರುಷನಾದ ಶ್ರೀಕೃಷ್ಣನು ಅರ್ಜುನನಿಗೆ ಈ ಭಗವದ್ಗೀತೆಯ ಬಗ್ಗೆ ಹೇಳುತ್ತಾರೆ. ಮತ್ತು ಇದು ಹಿಂದೂ ಧರ್ಮದ ಒಂದು ಪವಿತ್ರ ಗ್ರಂಥ ಅಂತಲೇ ಈ ಭಗವದ್ಗೀತೆನ ನಾವು ಹೇಳ್ತೀವಿ. ಇದು ಸನಾತನ ಧರ್ಮದ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ದಾರಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಓದಿದ್ರೆ 18 ಅಧ್ಯಾಯಗಳಿರುವ ಈ ಒಂದು ಭಗವದ್ಗೀತೆಯನ್ನು ಓದಿದ್ರೆ ನಮ್ಮ ಜೀವನವು ನಿಜವಾಗಲೂ ಅತ್ಯದ್ಭುತವಾಗಿ ಬದಲಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಯಾವುದೇ ಜ್ಯೋತಿಷ್ಯಗಳನ್ನ ಕೇಳಿ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ನಾವು ಯಾರನ್ನೂ ಕೇಳೋ ಹಾಗೆ ಇಲ್ಲ. ಈ ಭಗವದ್ಗೀತೆಯನ್ನು ಓದಿದರೆ ಸಾಕು, ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅಂತ ನಾವೇ ಕೂಡ ರೂಪಿಸ್ಕೋಬೋದು. ಆ ಥರ ಒಂದು ಜೀವನ ಶೈಲಿ ಬದಲಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದಕ್ಕೆ ದೊಡ್ಡ ಉದಾಹರಣೆ ಅಂದರೆ ನನ್ನೇ ಅಂತಲೇ ಹೇಳ್ಬೋದು. ನಾನು ಕೂಡ ಮೊದಲನೇದಾಗಿ ನನಗೇನೂ ಗೊತ್ತಿರಲಿಲ್ಲ. ನಾನು ಯಾರಿಂದನೋ ಒಂದು ಮಾದರಿಯಾಗಿ ತೆಗೆದುಕೊಂಡು ಈ ಭಗವದ್ಗೀತೆ ಬುಕ್ಕನ್ನು ನಾನು ತೆಗೆದುಕೊಂಡು ಓದೋಕ್ಕೆ ಬಂದ ಮೇಲೆ ಎಲ್ರಿಗೂ ನನ್ನ ಕಡೆಯಿಂದ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಆಸೆ ಬಂತು. ಸೊ ಹಾಗಾಗಿ ಈ ದಿನ